ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ದಿನೇಶ್ ಪಂಡಿತ್ ಗುರುಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋಕ್ಕೆ ಗುರುಗಳಿದ್ದಾರೆ. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಎಂತಹದ್ದೇ ಸಮಸ್ಯೆಗಳಾಗಿರಬಹುದು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ. ಇಲ್ಲ, ಕರೆ ಮಾಡಿದಾಗ ನೀವು ಮಾಡಬೇಕಾಗಿರೋದು ಇಷ್ಟೇ: ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ಇದ್ಯಾವುದೋ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಪ್ರಶ್ನಾಶಾಸ್ತ್ರ ಅಂದರೆ 1ರಿಂದ 249 ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ಆ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಜೀವನ ಹೇಗಿದೆ, ಈ ಸಮಸ್ಯೆಗಳಿಗೆ ಏನು ಪರಿಹಾರವನ್ನು ಮಾಡ್ಕೋಬಹುದು, ಈ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ಕಾರ. ನಾ ಕಲಬುರ್ಗಿಯಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನಗೆ ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸ್ವಲ್ಪ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಹಾ, ನಂದು 28/8/1997. 28/8/97. ಹಾ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 2ರಿಂದ 3:30 ಮಧ್ಯ ಇದೆ ಮೇಡಮ್. ಪರ್ಫೆಕ್ಟ್ ಅಂದ್ರೆ ಕರೆಕ್ಟ್ ಟೈಮ್ ಗೊತ್ತಿಲ್ವಾ? ಕರೆಕ್ಟ್ ಟೈಮ್ ಗೊತ್ತಿಲ್ಲ ಮೇಡಮ್. ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದಮ್ಮ. 1ರಿಂದ 249 ಒಳಗೆ ಯಾವ್ದಾದ್ರು ಒಂದು ಸಂಖ್ಯೆನ ಹೇಳಿ. 73. 73. ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತು? ನಮ್ದು ಸ್ವಲ್ಪ ಮದ್ವೆ ಆಗಿ 4 ವರ್ಷ ಆಯ್ತು ಮೇಡಮ್. ನಮ್ದೀಗ ಆಲ್ರೆಡಿ. ಆದ್ರೆ ನಮ್ದು ನಮ್ಮ ಹಸ್ಬೆಂಡ್ ನಡುವೆ ಸ್ವಲ್ಪ ಅನುಬಂಧ ಅಷ್ಟೇ ಇಲ್ಲ. ಹಿಂಗ ಯಾವಾಗ್ಲೂ. ಹಾ ಸರ್, ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹಲೋ. ಆಯಿತು, ತಡ್ರಿ. ಯಾಕೆ ಹಲೋ, ಅರ್ಜೆಂಟ್? ನಮಸ್ಕಾರ ಗುರುಜಿ. ನೀವು ಹೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಮ್ಯಾರೇಜ್ ಅಂತ ತೊಗೊಂಡಿದ್ದೀವಿ. ಹಾ, ಹೌದು. ಮ್ಯಾರೇಜು ಆಗಿ ಎಷ್ಟು ವರ್ಷ ಆಯಿತು? ಈಗ ಮೇ ಬಂದ್ರೆ 4 ವರ್ಷ ಆಗುತ್ತೆ ಗುರುಜಿ. ನಾನೊಂದು ಮಾತು ಹೇಳಿದ್ರೆ ಬೇಜಾರು ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಲ್ಲ? ಎಲ್ಲಾದ್ರೂ ಸ್ವಲ್ಪ ಇಬ್ಬರು ನಡ್ಬರ್ಕ. ಅಲ್ಲ, ಬೇಜಾರು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಲ್ಲ? ಫಸ್ಟ್ ಕೇಳೋದೇ ಇಲ್ವಲ್ಲ ಇವರು. ಮೋಸ್ಟ್ಲಿ ಹಸ್ಬೆಂಡ್ದು ಇದೇ ಮಾಡ್ತಾ ಇದ್ದೀರಾ. ಕಾಂಬಿನೇಷನ್ನು ಸ್ವಲ್ಪ ಸಪ್ರೇಷನ್ ಹೋಗ್ತಾ ಇದೆ. ಸಪ್ರೇಷನ್ ಆಗೇ ಆಗುತ್ತೆ. ಗುರುಜಿ ಕೇಳಿಸ್ತಾ ಇಲ್ಲ ಕರೆಕ್ಟಾಗಿ. ಇದು ಕೇಳಿಸಲ್ಲ. ಹಲೋ. ಹಲೋ, ನಮಸ್ಕಾರ. ಸಪ್ರೇಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸೊ ಇದರ ಏನು ವರ್ಕೌಟ್ ಮಾಡ್ಕೊಳ್ತೀರಾ ನೋಡ್ಕೊಳ್ಳಿ. ಮಕ್ಕಳಾಗಿದ್ದಾರಾ? ಗುರುಜಿ, ಒಂದು ಮಗು ಇದೆ. ಸೊ ಸಪ್ರೇಷನ್ ಕಾಂಬಿನೇಷನ್ ಅಂತಂದರೆ ಮನೇಲೇ ಇದ್ದು ಬೇರೆ ಬೇರೆ ಮಲಗ್ತಕ್ಕಂಥದ್ದು, ಮಾತಾಡದೇ ಇರ್ತಕ್ಕಂಥದ್ದು, ಬಾಂಧವ್ಯ ಇಲ್ಲದೆ ಇರ್ತಕ್ಕಂಥದ್ದು ತುಂಬ ಸ್ಟ್ರಾಂಗಾಗಿ ತೋರಿಸುತ್ತೆ. ಸೊ 12 ಅಂತ ಬಂದಾಗ, ಸೊ ದಿಸ್ ಇಸ್ ದಿ ಹೌಸ್ ಆಫ್ ಡಿವೋರ್ಸ್ ಅಂತ ನಾವು ಕರಿತೀವಿ. ಡಿವೋರ್ಸ್ 2 ಥರ ಆಗುತ್ತೆ. ಈ ಒಂದು ಟೆಕ್ನಿಕಲ್ ಡಿವೋರ್ಸ್ ಅಂತಂದರೆ ನಾವೊಂದು ಅಥಾರಿಟಿಗೆ ಹೋಗಿ, ಒಂದು ಕೋರ್ಟ್ಗೆ ಹೋಗಿ ಮಾಡ್ತಕ್ಕಂಥದ್ದು. ಎಷ್ಟೋ ಜನ ಮನೇಲಿ ಡಿವೋರ್ಸು ಆಗಿ ಮದುವೆ ಆಗಿದ್ದಾರೆ, ಡಿವೋರ್ಸ್ ಥರನೇ ಇದ್ದಾರೆ. ತುಂಬ ಜನ ಮನೇಲಿದ್ದಾರೆ. ಯಾಕಂದರೆ ಫ್ಯಾಮ್ಲಿ ಟೈಅಪ್ ಇರತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ನೋಡೋಕ್ಕೆ ಕಂಪ್ಲೀಟಾಗಿ ಆಚೆಯಿಂದ ಯಾರು ನೋಡೋಕ್ಕೆ ಓಕೆ ಇವ್ರು ಸಂಸಾರ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಬಟ್ ಆದರೆ ಒಳಗಡೆ ಡಿವೋರ್ಸೇ ಅದು. ಸೊ 2-3 ಥರ. ಸೊ ಇಲ್ಲಿ ಡಿವೋರ್ಸ್ ಕಾಂಬಿನೇಷನ್ಗೆ ಶನಿ, ರಾಹು, ಕೇತು, ಮಂಗಳ ಈ 3 ಗ್ರಹಗಳು ಭಾಳ ನೆಗೆಟಿವ್ ಇರ್ತಕ್ಕಂಥದ್ದು. ಮ್ಯಾರೇಜ್ಗೆ ಟ್ರೀಯಲ್ಲಿ ರಾಹು ಬಂತು ಅಂತಂದರೆ ಅದು ಟೆಕ್ನಿಕಲ್ಲಾಗಿ ನಾವು ನೋಡಿದಾಗ 10ನೇ ಮನೆಯಲ್ಲಿ ಅಥಾರಿಟಿ ಅಂತಲೂ ಬರುತ್ತೆ. ತುಂಬ ರೋಸೋಗಿ ಅವರು ನಿರ್ಣಯ ತಗೋಬೋದು, ಡಿವೋರ್ಸ್ ಅಂತ ನಿರ್ಣಯ ತಗೋಬೋದು ಮುಂದೆ ಫ್ಯೂಚರಲ್ಲಿ. ಬಟ್ ಆದರೆ ಸಪ್ರೇಷನ್ ಅಂತೂ ಇರುತ್ತೆ. ಕಾರಣ ಏನು ಅಂತಲೂ ಹೇಳ್ಬೋದು. ಅವರು ಲೈನಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಕಾರಣ ಬರೀ ಕಿರಿಕಿರಿ. ಅವರ ಫ್ಯಾಮಿಲಿಲಿ ಕಿರಿಕಿರಿ ಜಾಸ್ತಿ. 8ನೇ ಮನೆ ಯಾವಾಗಲೂ ಕೂಡ ಟ್ರೀ ಅಂತಂದರೆ ಅದು ಮರ ಹೇಗಿದೆ, ಅದ್ರ ಬರ್ತಕ್ಕಂಥ ಹಣ್ಣು ಹೇಗಿದೆ, ಅದು ಬರ್ತಕ್ಕಂಥ ಟೇಸ್ಟ್ ಏನಿದೆ. ಸೊ ಇಲ್ಲಿ ಮರನೇ ಒಂಥರ ಒಣಗೋಗಿದೆ, ಗಲಾಟೆ ಮರ ಇದು, ತಾರನ್. ಇದನ್ನೇನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂದರೆ, ಈ ಒಂದು ಮೇ 17ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ.
ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಬಂದಿರತಕ್ಕಂಥದ್ದು ಮಾತ್ರ ಈ ಜ್ಯೋತಿಷ್ಯ. ನೀವು ಯಾವುದೇ ಧರ್ಮ ತಗೊಳ್ಳಿ, ಯಾವುದೇ ಧರ್ಮ ತಗೊಳ್ಳಿ, ಆ ಧರ್ಮದಲ್ಲಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗ್ರಂಥಗಳಿರ್ಬೋದು. ಆ ಒಂದು ಸನಾತನ ಧರ್ಮದಲ್ಲಿ ಒಂದು ಮನುಷ್ಯನ ಮುಂದಿನ ನಡೆ, ಮುಂದಿನ ಜೀವನ, ಮುಂದಿನ ಆಗುಹೋಗುಗಳನ್ನ ನೋಡೋಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಇದೆ. ಆದರೆ ಈ ಶಾಸ್ತ್ರನ ತುಂಬ ಜನ ಕೆಡಿಸ್ಬಿಟ್ಟಿದ್ದಾರೆ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಕಾರಣ ಕಾಂಪೌಂಡ್ರ್ಗಳು ಇರ್ತಕ್ಕಂಥದ್ದು, ಅಲ್ಪಜ್ಞಾನ ತೊಗೊಂಡಿರ್ತಕ್ಕಂಥದ್ದು, ಅಥವಾ ರಿಸರ್ಚ್ ಆಗದೇ ಇರತಕ್ಕಂಥದ್ದು, ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಮ್ಮತ ಇಲ್ಲದೆ ಇರತಕ್ಕಂಥದ್ದು ಇದೆ. ಅವ್ರವ್ರ ಶಾಸ್ತ್ರ ಕಲಿತರು ಅವ್ರವ್ರ ಮೂಗಿನ ನೇರಕ್ಕೆ ಹೇಳ್ತಕ್ಕಂಥದ್ದು. ಹಾಗೆ ನಾನು ನನ್ನ ತಲೆಯಲ್ಲಿರೋದು ಹೇಳಲ್ಲ, ತುಂಬ ಜನ ಜ್ಯೋತಿಷರು ಅವ್ರ ತಲೆಯಲ್ಲೇನಿದೆ ಅದನ್ನು ಹೇಳ್ತಾರೆ. ಬಟ್ ಆದರೆ ಸೈಂಟಿಫಿಕ್ ವೇಯಲ್ಲಿ ಇಲ್ಲಿ ಏನು ಮಾಡಿ ಹಾಕ್ತೀನೋ ಇದನ್ನು ನಾನು ರೀಡ್ ಮಾಡ್ತೀನಿ. ರೀಡಿಂಗ್ ದಿ ಸ್ಕ್ರಿಪ್ಚರ್ಸ್ ಅಂತ ಕರೀತಾರೆ. ಭಗವದ್ಗೀತೆ ಅಥವಾ ರಾಮಾಯಣ ಅಥವಾ ಮಹಾಭಾರತ ಹೇಳಬೇಕು ಅಂತಂದರೆ ಪುಸ್ತಕದಲ್ಲಿ ಏನಿದೆಯೋ ಅದನ್ನು ನೋಡ್ಕೊಂಡು ಹೇಳಬೇಕು, ಅದು ಶಾಸ್ತ್ರ. ಅವ್ರು ಇರೋದು ಹೇಳ್ತಕ್ಕಂಥದ್ದು ಭಗವದ್ಗೀತೆ ಅಲ್ಲ. ಭಗವದ್ಗೀತೆ ಅಂದರೆ ಇಟ್ ಈಸ್ ಎ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಟ್ರೀಟೀಸ್ ಅಂತ ಕರೀತಾರೆ, ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಟ್ರೀಟೀಸ್. ಸೊ ಆ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ನ ನಾವು ತಗೊಂಡು ನಮ್ಮ ಅನುಭವಕ್ಕೆ ಅನುಗುಣವಾಗಿ ಹೇಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಆದರೆ ಜ್ಯೋತಿಷ್ಯ ಶಾಸ್ತ್ರ ಏನಾಗಿದೆ, ಊಹಾಪೋಹಗಳಿಂದ ಹೇಳೋರೇ ಜ್ಯೋತಿಷ್ಯದಲ್ಲಿ 90% ಇದ್ದಾರೆ. ಊಹಾಪೋಹಗಳು, ಹಿಂಗಿರ್ಬೋದೇನೋ, ಶನಿ ಇಲ್ಲಿ 7ರಲ್ಲಿ ಇದ್ದರೆ ಮದುವೆ ಇಲ್ಲ, ರಾಹು ಏನಾದ್ರು ಇದ್ದರೆ ಇಲ್ಲಿ ಹಿಂಗಿದೆ ಹಂಗಿದೆ, ಊಹಾಪೋಹಗಳು. ಆ್ಯಕ್ಯುರೇಟಾಗಿ ಏನಾಗುತ್ತೆ ಅಂತ ಹೇಳಬೇಕು ಅಂದರೆ ವಿ ಹ್ಯಾವ್ ಟು ಗೋ ಬೈ ಮ್ಯಾಥಮೆಟಿಕ್ಸ್. ಆ ಮ್ಯಾಥಮೆಟಿಕ್ಸಲ್ಲಿ ನಮಗೆ ಅಸ್ಟ್ರಾಲಜಿಕಲ್ ವ್ಯೂಸಲ್ಲಿ ಪ್ಲ್ಯಾನೆಟರಿ ಇಂಟೆಲಿಜೆನ್ಸ್ ನಾವು ನೋಡಬೇಕಾಗುತ್ತೆ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೋ ಪ್ಲ್ಯಾನೆಟರಿ ಇಂಟೆಲಿಜೆನ್ಸ್ ಹಾಗೇ ನಮಗೆ ಹೇಳುತ್ತೆ ಈಗ ಮುಂದೆ ಏನಾಗುತ್ತೆ ಅಂತ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಜನ ನಂಬಿಕೆ ಇಲ್ಲ. ಸೊ ಹೇಳಿರ್ತಕ್ಕಂಥದ್ದನ್ನು ಭಾಳ ಡಿಫ್ರೆಂಟಾಗಿ ತೊಗೊಳ್ತಾರೆ. ಹಾಗೆ ನಾವು ಒಬ್ಬ ಗುರುವಾಗಿ ಇಷ್ಟು ವರ್ಷ ಕಲಿತು ಭಾಳ ಅದರಲ್ಲಿ ಅಧ್ಯಯನ ಮಾಡಿ ಅದರಲ್ಲೊಂದು ಸಾಫ್ಟ್ವೇರ್ ಮಾಡಿ, ಇದು ಸಾಫ್ಟ್ವೇರ್, ಇದು ನಾನು ತೋರಿಸ್ತಾ ಇರೋದು ನಾನು ಮಾಡಿರ್ತಕ್ಕಂಥ ಸಾಫ್ಟ್ವೇರ್, ಇದು ಇಲ್ಲೆಲ್ಲೂ ಸಿಗಲ್ಲ, ನಾನೇ ಡೆವಲಪ್ ಮಾಡಿರ್ತಕ್ಕಂಥ ಆ್ಯಪ್. ಇದು ಆ್ಯಪ್ ಡೆವಲಪ್ ಮಾಡಿ ಇದರಲ್ಲಿ ಇದೇ ಥರ ಒಂದು ಕಾಂಬಿನೇಷನ್ಸ್ ಬರಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ನಂಬರು ನೋಡಿ, ಅವ್ರ ಮನಸ್ಸಿಂದ ಹೇಳಿರ್ತಕ್ಕಂಥ ನಂಬರ್ ಒಂದು ಯಾವುದೊಂದು ನಂಬರ್ ಹೇಳಿದ್ರು, ಅದು ಮನಸ್ಸಿಂದ ಹೇಳಿರ್ತಕ್ಕಂಥ ನಂಬರು. ಆ ಮನಸ್ಸಿಗೆ ಪ್ಲ್ಯಾನೆಟರಿ ಇಂಟೆಲಿಜೆನ್ಸು ಗೊತ್ತಾಗುತ್ತೆ, ಈ ಮನಸ್ಸು ಹೀಗಿದೆ, ಇದು ಮುಂದೆ ಹೇಗಾಗುತ್ತೆ ಅಂತ ಹೇಳಿ ಫಾರ್ವರ್ಡ್ ಟೈಮ್ ಕಾನ್ಸೆಪ್ಟಲ್ಲಿ ಜ್ಯೋತಿಷ್ಯ ವರ್ಕ್ ಆಗುತ್ತೆ. ಇಲ್ಲಿ ಇಷ್ಟೊಂದೆಲ್ಲ ಗ್ರಹಗಳು ಯಾಕಿದೆ ಅಂತ ನೀವು ಕ್ವಶನ್ ಮಾಡ್ಕೊಳ್ಳಿ, ಅದಕ್ಕೆ ನಿಮ್ಗೆ ಆನ್ಸರೇ ಸಿಗಲ್ಲ. ಗುರು ಯಾಕಿದೆ, ಏನು ಮಾಡೋಕ್ಕಿದೆ ಗುರು? ಶನಿ ಏನಕ್ಕೆ ಮಾಡೋಕ್ಕಿದೆ ಗ್ರಹ? ಬುಧ ಏನಕ್ಕಿದೆ? ಸೈನ್ಸ್ ಹೇಳುತ್ತಾ? ನಾನೆಲ್ಲ ಯಂಗ್ಸ್ಟರ್ಸ್ನ ಕೇಳ್ತೀನಿ, ವಾಟ್ ಈಸ್ ದಿ ಪರ್ಪಸ್ ಆಫ್ ಸನ್? ಸನ್ ದೆರ್ ಇಸ್ ಎ ಪರ್ಪಸ್. ಸೂರ್ಯ ಇಲ್ಲ ಅಂದರೆ ಭೂಮಿ ಇಲ್ಲವೇ ಇಲ್ಲ, ಸೂರ್ಯ ಇಲ್ಲ ಅಂದರೆ ಭೂಮಿ ಇಲ್ಲವೇ ಇಲ್ಲ. ವಾಟ್ ಈಸ್ ದಿ ಪರ್ಪಸ್ ಆಫ್ ಮೂನ್? ಮೂನ್ ಇಲ್ಲ ಅಂದರೂ ಕೂಡ ಭೂಮಿ ಇಲ್ಲ. ಚಂದ್ರನಿಂದನೇ ಮಳೆ ಬರೋದು. ಗೂಗಲ್ ಮಾಡಿ ನೋಡಿ. ಎಲ್ಲ ಯಂಗ್ಸ್ಟರ್ಸು ಯಾರು ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳ್ತಕ್ಕಂಥವ್ರು ದಯವಿಟ್ಟು ಗೂಗಲ್ ಮಾಡಿ ನೋಡಿ. ಚಂದ್ರ, ವಾಟ್ ಇಫ್ ದೇರ್ ಇಸ್ ನೋ ಮೂನ್? ವಾಟ್ ಆರ್ ದಿ ಎಫೆಕ್ಟ್ಸ್ ವಿತೌಟ್ ಮೂನ್ ಆನ್ ದಿ ಅರ್ತ್ ಅಂತ ಹೊಡೀರಿ, ಗೂಗಲ್ ಮಾಡಿ. ವಿಚಾರವಾದಿಗಳು, ತಿಳಿದವರು, ರಿಸರ್ಚ್ ಮಾಡಿದವರು, ವಿಜ್ಞಾನಿಗಳು, ಜ್ಞಾನವಂತರು ಎಲ್ಲರೂ ಕೂಡ ಅಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ. ವಿತೌಟ್ ಮೂನ್ ದೇರ್ ಇಸ್ ನೋ ಲೈಫ್ ಆನ್ ಅರ್ತ್. ಸೊ ಸಣ್ಣನ ಮೂನ್ ಇದ್ರೇ ಲೈಫ್ ಹೋಗ್ತಾ ಇದೆ ಅಂತಂದರೆ ಇನ್ನೇನು ಬೇರೆ ಗ್ರಹಗಳೆಲ್ಲ ಕಳ್ಳೆಪುರಿ ತಿನ್ನೋಕ್ಕಿದಾವ ಜೊತೆಲಿ ನಮ್ಮ ಜೊತೆ? ಕಳ್ಳೆಕಾಯಿ ತಿನ್ಕೊಂಡು ಬರ್ತಾವೆ ನಮ್ಮ ಜೊತೆ. ದೇರ್ ಇಸ್ ಎ ಪರ್ಪಸ್, ದೇರ್ ಈಸ್ ಎ ಪರ್ಪಸ್. ಸೂರ್ಯ ಮತ್ತು ಚಂದ್ರ ಹೈಯರ್ ಪರ್ಪಸ್ ಇರ್ಬೋದು, ಸೂರ್ಯ ಮತ್ತು ಚಂದ್ರ ಹೈಯರ್ ಪರ್ಪಸ್ ಇರ್ಬೋದು. ಆದರೆ ಇನ್ನು ಮಿಕ್ಕಿದ ಗ್ರಹಗಳೆಲ್ಲ ದೇರ್ ಆರ್ ಮೀಡಿಯಮ್ ಆ್ಯಂಡ್ ಲೋ ಪರ್ಪಸ್. ಉಗಾದಿ ಭವಿಷ್ಯದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಅಂತ ಮಾರ್ಚ್ 26ನೇ ತಾರೀಕು ಇದೇ ವಾಹಿನಿಲಿ ನಾವು ಹೇಳಿರ್ತಕ್ಕಂಥದ್ದು.
ಅಂದರೆ ಗ್ರಹಗಳಿಗೆ ಇಲ್ಲಿ ಆಗ್ತಕ್ಕಂಥ ವಿಚಾರಗಳು ಮುಂಚೆನೇ ಗೊತ್ತಿರ್ತಕ್ಕಂಥದ್ದು. ಈ ಸೈನ್ಸ್ನ ಬಂದು ಕಲಿಬೇಕು ನೀವೆಲ್ಲ. 15,000 ಚಾರ್ಜ್ ಆಗುತ್ತೆ. ಎಸ್, ದೆರ್ ಇಸ್ ಎ ಚಾರ್ಜ್, ದೆರ್ ಇಸ್ ಎ ಫೀಸ್. ಯಾಕೆಂದರೆ ನಿಮಗೆ ಈ ಒಂದು ಇನ್ಫಾರ್ಮೇಷನು, ನಾನು ಯಾರು, ನನ್ನ ಅನುಭವ ಎಷ್ಟು ಜನ ಕಲ್ತಿದ್ದಾರೆ, ಇವೆಲ್ಲದಕ್ಕೂ ಕೂಡ ಫ್ರೀಯಾಗಿ ಬರಲ್ಲ. ಇವತ್ತೇನು ಸರ್ಕಾರ ಎಲ್ಲರಿಗೂ ಉಚಿತ 2,000 ಅದೆಲ್ಲ ಕೊಡ್ತಾಯಿದ್ರೆ ಫ್ರೀಯಾಗಿ ಬರ್ತಾಯಿದೆ. ಈ ಕಡೆ ಟ್ಯಾಕ್ಸ್ ಪೇ ಮಾಡಬೇಕು, ಈ ಕಡೆ ಎಲೆಕ್ಟ್ರಿಸಿಟಿ ಇನ್ಕ್ರೀಸ್ ಮಾಡಬೇಕು, ಆ ಕಡೆ ಫ್ರೀ ಸಿಗುತ್ತೆ. ಹಾಗೇ ನಾನು ನಿಮ್ಮ ಹತ್ರ ಬರಬೇಕು, ನನ್ನ ವಿಚಾರ ನಿಮಗೆ ಹೇಳಬೇಕು, ನಾನು ಯಾರು ಅಂತ ನೀವು ತಿಳಿಬೇಕು ಅಂತಂದರೆ ಅದನ್ನೆಲ್ಲೂ ಫ್ರೀಯಾಗಿ ಬಂದು ಕೂರಿಸಿ ಅದು ಮಾಡೋಕ್ಕಾಗಲ್ಲ. ಬುದ್ಧಿ ಇರೋರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ದಡ್ರಿಗಿದು ಸಾಧ್ಯನೇ ಇಲ್ಲ ಅರ್ಥ ಆಗೋಕ್ಕೆ. ಅವ್ರಿಗೆ ಹೇಳ್ಕೊಟ್ರೂ ಅರ್ಥ ಆಗಲ್ಲ. ಯಾಕಂದರೆ ಅವ್ರಿಗೆ ಮಂಕು ಬೂದಿ ಆಗಿರ್ತಕ್ಕಂಥದ್ದು ಹೆಚ್ಚಿರುತ್ತೆ. ಅಂಥವ್ರು ಕಮೆಂಟ್ ಮಾಡ್ತಾ ಇರ್ತಾರೆ ಕೆಳಗಡೆ, ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಬಹುಶಃ ಅವ್ರ ಪಾಪ ತುಂಬ ನೊಂದಿರ್ತಾರೆ, ದಡ್ರು ಪಾಪ ಅವರು. ಮತ್ತು ತುಂಬ ಕಲ್ತಿರಲ್ಲ. ಯಾವುದೋ ಪಾಪ ತಂದೆ ತಾಯಿಗಳು ಯಾವುದೋ ಜ್ಞಾನ ಇಲ್ಲದೆ ಇರತಕ್ಕಂಥ ಸ್ಕೂಲಲ್ಲಿ ಓದಿಸಿರ್ತಾರೆ. ಅವ್ರಿಗೆ ಬರೀ ಇನ್ನೊಬ್ಬರು ಕಾಲೆಳೆಯೋದು, ಇನ್ನೊಬ್ಬರಿಗೆ ರೇಗಿಸೋದು, ಕಲ್ತಿರೋರಿಗೆ ಅವಹೇಳನ ಮಾಡೋದು, ಅವರ ಹಾವಭಾವ ಹೇಗಿದೆ ಅಂತ ಹೇಳೋದು, ಇಂಥದ್ದು ಅವರು ಕಲ್ತಿರ್ತಕ್ಕಂಥ ದಾರಿ ತೋರಿಸುತ್ತೆ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಜ್ಞಾನವಾಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಅಲ್ಲ. ಅದು ಒಂದು ಕಡೆ ಇರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರ ಜಾತಕದಲ್ಲೂ ಗ್ರಹಗಳು ಹಾಗೆ ಅವರಿಗೆ ಮನಸ್ಥಿತಿ ಕೊಟ್ಟಿರುತ್ತೆ. ಆ ಮನಸ್ಥಿತಿ ಅಧೋಗತಿಗೆ ಹೋಗ್ತಕ್ಕಂಥ ಮನಸ್ಥಿತಿ ಕೊಟ್ಟಿರುತ್ತೆ. ಸೊ ಎಲ್ಲರನ್ನೂ ಕರೆಕ್ಷನ್ ಮಾಡೋಕ್ಕಾಗುತ್ತಾ? ಯಾರನ್ನೂ ಕರೆಕ್ಷನ್ ಮಾಡೋಕ್ಕಾಗಲ್ಲ. ಆದರೆ ಯಾರಿಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇದೆ, ಯಾರಿಗೆ ಜ್ಯೋತಿಷ್ಯ ಅಂದರೆ ನಮಗೆ ಆಸಕ್ತಿ ಇದೆ, ಜ್ಯೋತಿಷ್ಯದಿಂದ ನಾನು ತಿಳ್ಕೊಳ್ಬೇಕು. ಈಗ ಜ್ಯೋತಿಷ್ಯ ಕಲಿಯೋದ್ರಿಂದ ಏನು ಪ್ರಯೋಜನ ಅಂತ ತುಂಬ ಜನ ಕೇಳ್ತಾರೆ. ಜ್ಯೋತಿಷ್ಯ ಕಲಿಯೋದ್ರಿಂದ ಏನು ಪ್ರಯೋಜನ? ಆ್ಯಕ್ಚುಲಿ ಜ್ಯೋತಿಷ್ಯ ಕಲಿಯೋದ್ರಿಂದ ನಮ್ಮ ಹಾರಾಟ ಕಮ್ಮಿ ಆಗುತ್ತೆ, ನಮ್ಮ ಭಾವನೆಗಳ ಏರುಪೇರು ಕಮ್ಮಿ ಆಗುತ್ತೆ. ಅತಿಯಾಗಿ ಬಂದಾಗ ಹಿಗ್ಗಲ್ಲ, ಏನೂ ಬರದೇ ಇದ್ದಾಗ ಕುಗ್ಗಲ್ಲ. ಇದು ಜ್ಯೋತಿಷ್ಯ ಶಾಸ್ತ್ರ 65,000 ಜನ ಕಲ್ತಿರ್ತಕ್ಕಂಥದ್ದೆಲ್ಲನೂ ಒಂದೇ ಒನ್ ವಾಯ್ಸಲ್ಲಿ ಹೇಳ್ತಾರೆ. ಎಸ್, ಮುಂದೆ ಬರೋ ದಶ ದುಡ್ಡು ಕೊಡುತ್ತೆ ಅಂತ ಕಾಣಿಸ್ತಾ ಇದೆ, ಬರುತ್ತೆ, ಅದು ಬರೆದಿದೆ. ಈಗ ಬರಲ್ಲ ಅಂತ ತೋರಿಸ್ತಾ ಇದೆ, ಸುಮ್ಮನಿರ್ತೀನಿ. ಮುಂದೆ ಬರುತ್ತೆ, ಬಂದಾಗ ನನಗೆ ಕೈಯಲ್ಲಿ ದುಡ್ಡು ಬರುತ್ತೆ, ಎಲ್ಲ ತೊಗೊಳ್ತೀನಿ. ಅದು ತೋರಿಸಿತ್ತು, ಸಮಾಧಾನ ಆಯಿತು. ಆ ದಶ ಇನ್ನೇನು 10 ವರ್ಷ ಇರುತ್ತೆ, ಅದಾದಮೇಲೆ ಮತ್ತೆ ಕೆಟ್ಟ ಟೈಮ್ ಬರುತ್ತೆ. ಸೊ ಹುಷಾರಾಗಿರೋಣ, ಬಂದಾಗ ಸೈಲೆಂಟಾಗಿರೋಣ, ಹಿಗ್ಗೋದು ಬೇಡ, ಬರದೇ ಇದ್ದಾಗ ಕುಗ್ಗೋದು ಬೇಡ. ಜ್ಯೋತಿಷ್ಯ ಶಾಸ್ತ್ರ ಕಲಿತಾಗ ದಿ ಪರ್ಪಸ್ ಆಫ್ ಲರ್ನಿಂಗ್ ಅಸ್ಟ್ರಾಲಜಿ ಈಸ್ ಟು ಬಿ ಕಂಟೆಂಟೆಡ್. ಸಮಾಧಾನ, ಈಕ್ವಿಲಿಬ್ರಿಯಮ್, ಕ್ಯಾಟಲಿಸ್ಟ್ ಇವೆಲ್ಲ ಆಗ್ತೀವಿ ನಾವು. ಮುಂದೆ ಫ್ಯೂಚರ್ ಬಗ್ಗೆ ತಿಳ್ಕೊಂಡ್ರೆ ಏನಾಗುತ್ತೆ? ಫ್ಯೂಚರ್ ಈಸ್ ಅನ್ಸರ್ಟೈನ್ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ದಿ ಎಂಟೈರ್ ಲೈಫ್ ಅಲ್ಲಿ ಫ್ಯೂಚರ್ ಈಸ್ ಅನ್ಸರ್ಟೈನ್. ಆ ಅನ್ಸರ್ಟೈನಲ್ಲಿ ಏನೇನು ಸರ್ಟೈನ್ ಅಂತ ನೋಡೋದೇ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಈಸ್ ಎ ಸೈನ್ಸ್ ವಿಚ್ ಗಿವ್ಸ್ ಸರ್ಟೈನಿಟಿ ಆಫ್ ದಿ ಫ್ಯೂಚರ್ ಅನ್ಸರ್ಟೈನಿಟಿ. ಇದನ್ನು ದಯವಿಟ್ಟು ಎಲ್ಲರೂ ವಿಚಾರವಾದಿಗಳು ತಲೆಯಲ್ಲಿ ಯೂಸ್ ಮಾಡ್ಕೊಳ್ಳಿ. ವಿಚ್ ಸೇಸ್ ಸರ್ಟೈನ್ಲಿ ಆಫ್ ದಿ ಫ್ಯೂಚರ್ ದಟ್ ಈಸ್ ಅಸ್ಟ್ರಾಲಜಿ. ಅದು ನನಗೂ ಅಪ್ಲೈ ಆಗುತ್ತೆ, ಎಲ್ಲರಿಗೂ ಅಪ್ಲೈ ಆಗುತ್ತೆ, ಇಡೀ ಮನುಕುಲಕ್ಕೆ ಅಪ್ಲೈ ಆಗುತ್ತೆ. ಅದು ಯಾವುದೇ ಧರ್ಮ ಇರ್ಬೋದು, ಅಪ್ಲೈ ಆಗುತ್ತೆ. ನೋಬಡಿ ಈಸ್ ಕಮಿಂಗ್ ಟು ಚೇಂಜ್ ದಿ ಫೇಟ್. ಯಾರು ಏನು ಫೇಟು ಚೇಂಜ್ ಮಾಡೋಕ್ಕಾಗಲ್ಲ. ನಾನು ದೇವರ ಆರಾಧಕ, ದೊಡ್ಡ ಆರಾಧಕ ಅಂತಂದರೆ ನನ್ನ ಹಣೆ ಬರ ಬದಲಾಯಿಸೋಕ್ಕಾಗಲ್ಲ. ದೇವರು ಬಂದು ಕಾಪಾಡ್ತಾನೆ, ಮಾಡ್ತಾನೆ ಅಂತಕ್ಕಂಥ ಆರಾಧಕರು ಭ್ರಮೇಲಿರ್ತಾರೆ. ಆರಾಧನೆ ನಿಮ್ಮ ಮನಸ್ಸಿಗೆ ಒಂದು ದೇವರ ಪೂಜೆ, ಆರಾಧನೆ ಅಂತೆಲ್ಲ ಮಾಡ್ತಾರಲ್ಲ, ಇಟ್ ಈಸ್ ನಾಟ್ ದಟ್ ಗಾಡ್ ಈಸ್ ವಿತ್ ಯು. ನೀವೊಂದು ಎಥಿಕಲ್ ವೇಯಲ್ಲಿ ಜೀವನ ಮಾಡ್ತಾ ಇರ್ತೀರ, ಒಂದು ಆದರ್ಶವಾಗಿ ಜೀವನ ಮಾಡ್ತಾ ಇರ್ತೀರ ಅಷ್ಟೇ. ಅದು ಆದರ್ಶ ಜೀವನ. ಬದುಕು ನಿಮಗೆ ಕಠೋರವಾಗೂ ಕೂಡ ಜೀವನ ಮಾಡೋಕ್ಕೆ, ಆದರ್ಶವಾಗಿರೋಕ್ಕೂ ಕೊಡುತ್ತೆ, ಸಮಾಧಾನವೂ ಕೊಡುತ್ತೆ,
ಘೋರ ಅಪರಾಧ ಮಾಡೋಕ್ಕೂ ಕೊಡುತ್ತೆ. ಆದರೆ ಕೊನೆಗೆ ಉಳಿಯೋದೇ ವಿವೇಕ. ಆ ವಿವೇಕದ ಜೊತೆ ಹಿಂದಿನ ಕರ್ಮ, ಈಗಿನ ಕರ್ಮ, ಮುಂದಿನ ಕರ್ಮ, ಅದನ್ನು ನೋಡ್ಕೊಳ್ಳೋದೇ ಜ್ಯೋತಿಷ್ಯ ಅಷ್ಟೇ. ಜ್ಯೋತಿಷ್ಯ ಅಂದಿದ ತಕ್ಷಣ ನಾನು ನಂಬಲ್ಲ ಅಂತಕ್ಕಂಥ ತಿಕ್ಕಲರು, ಹುಚ್ಚರು, ನಾನ್ಸೆನ್ಸ್ ಪೀಪಲ್ ಇದ್ದಾರೆ ತುಂಬ ಜನ ನಮ್ಮ ಹಿಂದೂ ಧರ್ಮದಲ್ಲೇ. ಅವರು ನಾಲಾಯಕ್, ಹಿಂದೂ ಧರ್ಮದಲ್ಲಿ ಹುಟ್ಟೋಕ್ಕೆ ನಾಲಾಯಕ್ ಅಂತ ಹೇಳ್ತೀವಿ. ನಂಬರ್ 1 ನಾಲಾಯಕ್ ಯಾರು ಜ್ಯೋತಿಷ್ಯ ನಂಬಲ್ಲ ಅನ್ನೋರು. ಫೈಂಡ್ ಔಟ್. ಕಲಿದಲೇ ಹೌ ಕ್ಯಾನ್ ಯು ಸೇ? ಒಬ್ಬನಿಗೆ ನಾನು ಜರ್ಮನ್ ಲ್ಯಾಂಗ್ವೇಜ್ ನಂಬಲ್ಲ, ಫ್ರೆಂಚ್ ಲ್ಯಾಂಗ್ವೇಜ್ ನಂಬಲ್ಲ, ಹಿಂದಿ ನಂಬಲ್ಲ ಅಂದಂಗೆ ಹೇಳ್ದಂಗೆ ಆಯಿತು. ಹಿಂದಿ ಕಲ್ತಿದ್ರೆ ತಾನೆ, ಫ್ರೆಂಚ್ ಕಲ್ತಿದ್ರೆ ತಾನೆ, ಜರ್ಮನ್ ಕಲ್ತಿದ್ರೆ ತಾನೆ ಅದು ಒಂದು ಭಾಷೆ ಅಂತ ಅರ್ಥ ಆಗೋದು. ಬಟ್ ಅವ್ರು ಯಾರೋ ಆ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದಾರೆ ಅಂದಿದ ತಕ್ಷಣ ಇಟ್ ಡಸಂಟ್ ಮೀನ್ ದಟ್ ಅದು ಫೇಕ್ ಅಲ್ಲ. ನಾವು ಜರ್ಮನಿಗೆ ಹೋದರೆ ಜರ್ಮನ್ ಲ್ಯಾಂಗ್ವೇಜ್ ಮಾತಾಡ್ತಾ ಇರ್ತಾರಲ್ಲ, ಏನಿಲ್ಲ ಒಂಥರ ಮಾತಾಡ್ತಾ ಇದ್ದಾರೆ, ನಮ್ಮ ಕನ್ನಡ ಮಾತಾಡ್ತಾ ಇಲ್ಲ, ನಮ್ಮ ಹಿಂದಿ ಮಾತಾಡ್ತಾ ಇಲ್ಲ, ಇಂಗ್ಲೀಷ್ ಮಾತಾಡ್ತಾ ಇಲ್ಲ, ಎಲ್ಲ ಬರೀ ಫೇಕ್, ಏನೇನೋ ಮಾತಾಡ್ಕೋತಾವ್ರೆ, ಎಲ್ಲ ಫೇಕ್ ಅದು ಅಂತ ಹೇಳ್ತೀರಾ? ಯು ಡೋಂಟ್ ನೋ ದಟ್. ನಮ್ಗೆ ಹಿಂದಿ ಬರಲ್ಲ, ಎಲ್ಲೋ ಇಂಡಿಯಾಗೆ ಹೋಗ್ಬಿಡ್ತೀವಿ. ಅಲ್ಲಿ ನಾರ್ತ್ ಇಂಡಿಯಾಗೆ ಹೋದಾಗ ಎಲ್ಲರೂ ಕೂಡ ಹಿಂದಿಲಿ ಮಾತಾಡ್ಕೊಂಡು ಹೋಗಿರ್ತಾರೆ. ಆ ಹಿಂದಿಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಏನೂ ಅರ್ಥ ಆಗಲ್ಲ. ಅರ್ಥ ಆಗದೇ ಇದ್ದಿದ್ದ ತಕ್ಷಣವೇ ಅದು ಫೇಕ್ ಅಂತ ಹೇಳ್ತೀರಾ? ಹೇಳಿ. ಎಂಟೈರ್ ದೊಡ್ಡ ದೊಡ್ಡ ವಾಹಿನಿಗಳು ಯಾವ್ಯಾವುದು ಬರ್ತಾವಲ್ಲ, ದೊಡ್ಡ ದೊಡ್ಡ ವಾಹಿನಿಗಳೆಲ್ಲ ಬೆಳಿಗ್ಗೆ ಎದ್ದು ಡ್ರೆಸ್ ಹಾಕೊಂಡು ಕೂತ್ಕೊಂಡಿರ್ತಾರಲ್ಲ, ಈ ರೀತಿ ಮಾತಾಡೋಕ್ಕೆ ಸಾಧ್ಯನಾ? ಈ ರೀತಿ ಹೇಳ್ತಾರ ಅವರೆಲ್ಲ? ನಂತರ ಹೇಳ್ತಾರ ಅಸ್ಟ್ರಾಲಜಿ ಅಂದರೆ ಏನು ಅಂತ? ರಾಶಿ ಭವಿಷ್ಯ ಹೇಳಿದ್ರು, ಇವನಿಗೆ ಸತ್ತೋಗ್ತಾನೆ, ಇವನು ಎದೊಳ್ತಾನೆ, ಇವ್ನು ದುಡ್ಡು ಬರುತ್ತೆ, ಈ 4 ರಾಶಿಗೆ ಹಿಂಗಾಗುತ್ತೆ, ಇಂಥದ್ದು ಹೇಳಿನೇ ಶಾಸ್ತ್ರ ನಮ್ಮ ಹಿಂದೂ ಧರ್ಮದಲ್ಲಿ ಹಾಳು ಮಾಡಿದ್ದಾರೆ. ಅದಕ್ಕೆ ಪಬ್ಲಿಕ್ ಅವರು ಕೂಡ ಭಾಗಿಯಾಗಿದ್ದಾರೆ. ಒಕ್ಕೊರಳಲ್ಲಿ ನನಗೆ ಈ ರಾಶಿ ಇತ್ತು, ಹಿಂಗೆ ಹೇಳಿದ್ರು ಹಿಂಗಾಗಿಲ್ಲ. ಯಾಕೆ ಹಿಂಗಾಗಿಲ್ಲ? ಸೇಮ್ ನಾನು ಅದೇ ಎಕ್ಸಾಂಪಲ್ಲೇ. ಹಿಂದಿ ಸುಳ್ಳು ಅಂದಂಗೆ, ಫ್ರೆಂಚ್ ಸುಳ್ಳು, ಜರ್ಮನ್ ಲ್ಯಾಂಗ್ವೇಜ್ ಸುಳ್ಳು. ಯಾಕಂದಂಗೆ ಅರ್ಥ ಆಗಲ್ಲ. ಯಾವ ಒಂದು ಸಬ್ಜೆಕ್ಟ್ ನಿಮಗೆ ಅರ್ಥ ಆಗಲ್ಲ, ನಾನು ನಂಬೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ಮೂರ್ಖತನ, ನಿಮ್ಮ ಶತಮೂರ್ಖತನ, ನಿಮ್ಮ ಒಂದು ನಟ್ ಲೂಸ್ ಅಂತಾರಲ್ಲ, ಆ ನಟ್ ಲೂಸೇ. ಅನ್ಲೆಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಸಬ್ಜೆಕ್ಟ್, ಯು ಡೋಂಟ್ ಹ್ಯಾವ್ ಎನಿಬಡಿ ಡೋಂಟ್ ಹ್ಯಾವ್ ರೈಟ್ಸ್ ಟು ಕಮೆಂಟ್ ಆನ್ ಇಟ್. ಯಾವನೇ ಕಮೆಂಟ್ ಮಾಡಲಿ, ರೈಟ್ಸ್ ಇಲ್ಲ. ನೀವು ಏನೇ ಕಮೆಂಟ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋ ರೈಟ್ಸ್ ಇದೆ, ಬಟ್ ಆದರೆ ಸಬ್ಜೆಕ್ಟ್ಗೆ ಕಮೆಂಟ್ ಮಾಡ್ತಕ್ಕಂಥ ರೈಟ್ಸ್ ಯಾರಿಗೂ ಇಲ್ಲ, ನನಗೂ ಇಲ್ಲ. ಲಾ ಬಗ್ಗೆ ಕಮೆಂಟ್ ಮಾಡ್ತೀರಾ ನೀವು? ಲಾ ಗೊತ್ತಿಲ್ಲದೆ ಹೆಂಗೆ ಕಮೆಂಟ್ ಮಾಡ್ತೀರಾ? ಡಾಕ್ಟರ್ ಬಗ್ಗೆ ನೀವೇನಾದ್ರು ಕಮೆಂಟ್ ಮಾಡಿದ್ರೆ, ಮೆಡಿಸಿನ್ ಗೊತ್ತಿಲ್ಲದೆ ಹೆಂಗೆ ಕಮೆಂಟ್ ಮಾಡ್ತೀರಾ? ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ ನೀವು ಕಮೆಂಟ್ ಮಾಡಿದ್ರೆ, ವಿತೌಟ್ ಲರ್ನಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಹೌ ಕ್ಯಾನ್ ಯು ಕಮೆಂಟ್ ಐ ಡೋಂಟ್ ಬಿಲೀವ್ ಸಾಫ್ಟ್ವೇರ್ ಅಂತ? ಒಂದು ರಾಕೆಟ್ ಸೈನ್ಸ್ ಅಂತ ಬಗ್ಗೆ ಮಾತಾಡೋಣ. ರಾಕೆಟ್ ಸೈನ್ಸ್ ಅಂತ ತಗೊಂಡಾಗ ಎಷ್ಟೋ ಸ್ಯಾಟಲೈಟು ಲಾಂಚ್ ಆಗಿರ್ತಕ್ಕಂಥದ್ದು ಮಿಸ್ ಆಗಿದೆ. ಫೇಲ್ಡ್ ಸ್ಯಾಟಲೈಟ್ ಲಾಂಚಸ್ ಇದೆ. ಹಾಗಂದಿದ ತಕ್ಷಣ ನಾನು ಸ್ಯಾಟಲೈಟೇ ನಂಬಲ್ಲ ಅಂದಂಗೆ ಆಯಿತು. ಅನ್ಲೆಸ್ ಇಫ್ ಯು ಲರ್ನ್ ವಾಟ್ ಇಸ್ ದಿ ರೀಸನ್ ಫಾರ್ ಫೇಲ್ಯೂರ್. ಆ ಸಬ್ಜೆಕ್ಟ್ ಗೊತ್ತಾ ನಿಮಗೆ? ಅನೇಕ ಸಬ್ಜೆಕ್ಟ್ಸ್ ಇದೆ ಇವತ್ತು, ಅನೇಕ ಸಬ್ಜೆಕ್ಟ್ಸ್ ಇದೆ. ಈ ಸಬ್ಜೆಕ್ಟು ಅಪ್ಲೈಸ್ ಟು ಎವ್ರಿ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬ ಮನುಷ್ಯನಿಗೂ ಅಪ್ಲೈ ಆಗುತ್ತೆ. ಈ ಸಮಾಜದಲ್ಲಿ ಈ ಸಮಾಜ ಘಾತಕರು ಅಂತೆಲ್ಲ ಕರಿತೀವಿ ನಾವು ಕೆಲವ್ರನ್ನೆಲ್ಲ, ಗೂಂಡಾಗಳು ಅಂತ. ಅವರು ಯಾವುದೋ ಒಂದು ವಿಚಾರಕ್ಕೆ ಯಾರ ಜೊತೆನೋ ಜಗಳ ಮಾಡ್ತಾರೆ, ಏನೋ ಹೇಳ್ತಾರೆ, ಇನ್ನೊಬ್ರಿಗೆ ಹಾನಿ ಮಾಡ್ತಕ್ಕಂಥದ್ದು. ಎಲ್ಲ ಫೀಲ್ಡಲ್ಲೂ ಇರ್ತಕ್ಕಂಥದ್ದು ಇದ್ದೇ ಇದ್ದಾರೆ, ಈ ಫೀಲ್ಡಲ್ಲೂ ಇದ್ದಾರೆ ಗೂಂಡಾಗಳು. ನಿಮ್ಗೆ ಹಂಗಾಗ್ಬಿಡುತ್ತೆ, ನಿಮ್ಮ ಮಗ ಸತ್ತೋಗ್ಬಿಡ್ತಾನೆ, ನಿಮ್ಗೆ ಹಿಂಗಾಗ್ಬಿಡುತ್ತೆ, ನಿಮಗೆ ಸಂಧಿ ಶಾಂತಿ ಮಾಡಿಸಿಲ್ಲ ಅಂದರೆ ನೀವು 4 ವಿಕೆಟ್ ಹೊಟ್ಟೋಗುತ್ತೆ. ಇಲ್ಲೂ ಗೂಂಡಾಗಳೇ. ಡೂ ವಿ ಹ್ಯಾವ್ ದಿ ರೈಟ್ಸ್ ಟು ಟಾಕ್ ಅಬೌಟ್ ಡೆತ್? ಹಾಗಿದ್ರೆ ಡೆತ್ನ ಅವಾಯ್ಡ್ ಮಾಡ್ಬೋದಾ? ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ? ಡೆತ್ನ ಅವಾಯ್ಡ್ ಮಾಡ್ಬೋದಾ? ನಮ್ಮ ಮಹಾಪುರುಷರು ಬಂದಿರತಕ್ಕಂಥವ್ರು, ಋಷಿಮುನಿಗಳು ಬಂದಿರತಕ್ಕಂಥವ್ರೇ ಡೆತ್ನ ಅವಾಯ್ಡ್ ಮಾಡಿಲ್ಲ. ನೀವು ರಾಮಕೃಷ್ಣ ಪರಮಹಂಸ ತಗೊಳ್ಳಿ, ಜಗದ್ಗುರು ಯಾರನ್ನೇ ತಗೊಳ್ಳಿ, ಎಲ್ಲ ಸನ್ಯಾಸಿಗಳು ತಗೊಳ್ಳಿ, ಯಾರು ಡೆತ್ತಿಂದ ಗೆದ್ದಿದ್ದಾರೆ? ಯಾರು ಅಮರರಾಗಿದ್ದಾರೆ? ಹಾಗಿದ್ದರೆ ಈ ಒಂದು ಪುಂಡು ಪೋಖ್ರಿ ಜ್ಯೋತಿಷಿಗಳು ಇರ್ತಾರಲ್ಲ, ಪುಂಡ್ರು ಸುಮ್ಮನೆ ವೇಷ ಹಾಕ್ಕೊಂಡು
ಹಣೆ ಮೇಲೆ ಈ ಕಡೆ ರೈಲ್ವೆ ಪಟ್ಟಿ, ಆ ಕಡೆ ಏರ್ವೇಸು, ಈ ಕಡೆ ರೈಲ್ವೇಸ್ ಹಾಕ್ಕೊಂಡಿರ್ತಾರೆ. ಅದರದ್ದು ಒಂದು ಮಹತ್ವ ಇದೆ. ಆದರೆ ಅದನ್ನೆಲ್ಲ ಹಾಕ್ಕೊಂಡು ಹೇಳ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳ್ತಾರೆ. ಈ ಕಡೆ ರೈಲ್ವೇಸ್ ಹಾಕ್ಕೊಳ್ಳೋದು, ಆ ಕಡೆ ಏರ್ವೇಸ್ ಹಾಕ್ಕೊಳ್ತಾರಲ್ಲ, ಆ ರೀತಿ ಹಾಕ್ಕೊಂಡು ಇನ್ನೊಬ್ಬ ವ್ಯಕ್ತಿಯ ಸಾವಿನ ಬಗ್ಗೆ ಮಾತಾಡೋದು, ಮದುವೆ ಆದಮೇಲೆ ಗಂಡ ಸತ್ತೋಗ್ತಾನೆ ಅಂತ ಹೇಳ್ತಕ್ಕಂಥದ್ದು, ಈ ರೀತಿಯ ಸಣ್ಣ 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 ಕಿರಿಕ್ ಅಂತ ಕರಿತೀವಿ, ಮಾನಸಿಕ ಹಿಂಸೆ ಕೊಡ್ತಕ್ಕಂಥವ್ರನ್ನೂ ಕೂಡ ನಾನು ಗೂಂಡ ಅಥವಾ ಭಯೋತ್ಪಾದಕರು ಇನ್ ಅಸ್ಟ್ರಾಲಜಿ ಅಂತ ಹೇಳ್ತೀನಿ. ಲಿವಿಂಗ್ ವಿತ್ ದಿ ಪ್ರಾಬ್ಲಮ್ ಅಥವಾ ಹಿಂಗೆ ಇದೆಯಮ್ಮ, ಏನೂ ಮಾಡೋಕ್ಕಾಗಲ್ಲ, ನೀವು ಇದರಲ್ಲಿ ನೀವು ಈ ಏರಿಯಾದಲ್ಲಿ ಚೆನ್ನಾಗಿದೆ, ಆ ಏರಿಯಾ ಬಿಟ್ಬಿಡಿ. ಜ್ಯೋತಿಷ್ಯದಲ್ಲಿ 70-80% ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲರೂ ತಗೊಳ್ಳೋದೆ ಮದುವೆ, ರಿಲೇಷನ್ಶಿಪ್. ಒಂದು ಮಾತು ಹೇಳ್ತೀನಿ ಎಲ್ಲರಿಗೂ, ಪಬ್ಲಿಕ್ಕಿಗೆ, ನೀವು ಎಲ್ಲಿಂದ ಎಲ್ಲೇ ನೋಡಿ ಜ್ಯೋತಿಷ್ಯದಲ್ಲಿ ಇವತ್ತು ಕಾಲ್ ಬರೋದು ಕೂಡ ನನಗೆ 10 ಕಾಲ್ ಏನಾದ್ರು ನಾನು ತೊಗೊಂಡ್ರೆ ಅದರಲ್ಲಿ 7 ಕಾಲು ರಿಲೇಷನ್ಶಿಪ್ಪು ಮದುವೆದೇ ಇರುತ್ತೆ. ಇದನ್ನು ಜ್ಯೋತಿಷ್ಯನ ನಾವು ಬರೀ ಸಂಬಂಧಕ್ಕೆ, ಒಂದು ಪ್ರೀತಿ ಮತ್ತು ವಿಶ್ವಾಸಕ್ಕೆ ಮತ್ತು ಒಬ್ಬರೊಬ್ಬರು ಒಂದು ಪರ್ಸ್ನಲ್ ಮನಸ್ಸಲ್ಲಿರ್ತಕ್ಕಂಥ ಎಮೋಷ್ನಲ್ ಇದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀವಿ, ವಿಚ್ ಈಸ್ ನಾಟ್ ದಿ ಪರ್ಪಸ್. ಅದಕ್ಕೆ 2ನೇ ಮನೆ 7ನೇ ಮನೆ ಮಾರಕ ಅಂತ ಹೇಳ್ತಾರೆ. 2ನೇ ಮನೆ ಕುಟುಂಬ, 7ನೇ ಮನೆ ಗಂಡ ಮತ್ತು ಹೆಂಡತಿ, ಅದು ಮಾರಕ ಅಂತ ಹೇಳ್ತಾರೆ ಫಾರ್ ಸ್ಪಿರಿಚುವಲ್ ಗ್ರೋತ್. ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿದು ಮೂಲ ಮದುವೆ ಬಗ್ಗೆ ಅಲ್ವೇ ಅಲ್ಲ. ಮದುವೆ ಇಂಡಿಕೇಶನ್ ಕೊಡುತ್ತೆ ಅಷ್ಟೇ, ಹಿಂಗಿರುತ್ತೆ ಅಂತ, ಅದಲ್ಲ. ಹೈಯರ್ ಪರ್ಪಸ್ ಆಫ್ ಲೈಫು ಅಸ್ಟ್ರಾಲಜಿಲಿ ನೋಡಿಕೊಂಡು ಈ ಲೈನಲ್ಲಿಲ್ಲ, ಈ ಲೈನಲ್ಲಿ ಮಾಡ್ಬೋದು, ಆ ಲೈನಲ್ಲಿ ಆ ಲೈನ್ ಮಾಡ್ಬೋದು. ಅಲೈನ್ಮೆಂಟ್ ಈಸ್ ದಿ ಲೈನ್. ಅಲೈನ್ಮೆಂಟ್ ಈಸ್ ದಿ ಲೈನ್. ಸೊ ಜ್ಯೋತಿಷ್ಯ ಶಾಸ್ತ್ರನ ತಿಳ್ಕೊಂಡು ಮಾತಾಡಿ. ನಂಬಲ್ಲ ಅನ್ನೋರಿಗೆ ಇವತ್ತಿನ ಎಪಿಸೋಡು. ಸೊ ನಂಬಲ್ಲ ಅಂತಂದರೆ ಯು ಶುಡ್ ಟೆಲ್ ಟು ಎವ್ರಿ ಆಸ್ಪೆಕ್ಟ್ ದಟ್ ಐ ಡೋಂಟ್ ಬಿಲೀವ್ ಮೆಡಿಸಿನ್, ಐ ಡೋಂಟ್ ಬಿಲೀವ್. ನಿಮ್ಗೆ ಏನೇನು ಕಲ್ತಿಲ್ವಾ ಅದೆಲ್ಲವೂ ಕೂಡ ನಿಮಗೆ ನಂಬಿಕೆ ಇಲ್ಲ, ಇನ್ಕ್ಲೂಡಿಂಗ್ ಅಸ್ಟ್ರಾಲಜಿ. ದಿಸ್ ಈಸ್ ಫಾರ್ ಹೂ ಆರ್ ನಾನ್ ಬಿಲೀವರ್ಸ್ ಆಫ್ ಅಸ್ಟ್ರಾಲಜಿ, ಎಸ್ಪೆಷಲಿ ಹಿಂದೂ ಧರ್ಮದಲ್ಲಿ ಹುಟ್ಟು ಹಡಕಸ್ಬಿ ಥರ ಇರ್ತಕ್ಕಂಥ ಜನಗಳಿಗೆ ಈ ಮಾತು. ಯಾಕೆಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಇದನ್ನು ತಲೆಲಿಟ್ಕೊಳ್ಳಿ. ಇವತ್ತು ಭಾರತದಲ್ಲಿ ಆಗ್ತಕ್ಕಂಥ ಪರಿಸ್ಥಿತಿ ಒಗ್ಗಟ್ಟಿಲ್ಲ, 100% ಒಗ್ಗಟ್ಟಿಲ್ಲ. ನಮ್ಮವ್ರು ನಮಗೆ ಕಾಲಿತಾರೆ. ಅದು ಹೆಸರೇ ಕೃಷ್ಣ, ರಾಮ, ಗಣಪತಿ, ನಾರಾಯಣ, ಈ ಹೆಸರುಗಳೇ ನಮ್ಮನ್ನು ಕಾಲಿಳಿತಾರೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿ ಬೇಕಾದಲ್ಲಿ, ಆಕಸ್ಮಿಕವಾಗಿ ಜ್ಯೋತಿಷ್ಯವನ್ನು ಕಲಿಯಲೇಬೇಕು ಎನ್ನುವಂತಹ ಆಸಕ್ತಿ ನಿಮ್ಮಲ್ಲಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿಸ್ತಾ ಇದ್ದಾರೆ. ಹಾಗೂ ಕೂಡ 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೀಗ ವಿದ್ಯಾರ್ಥಿಗಳ ಅಭಿಪ್ರಾಯಗಳನ್ನು ಕೇಳುವಂತಹ ಸಮಯ. ಮಹೇಶ್ ಅಂತ ನನ್ನ ಹೆಸರು. ಸೊ ನಕ್ಷತ್ರ ನಾಡಿ ನಾನು ಕಲ್ತಿದ್ದೀನಿ. ಕಲ್ತ ಮೇಲೆ ನನಗೆ ಹಿಂದೆ ತುಂಬ ಕಷ್ಟ ಇತ್ತು. ಆ ಕಷ್ಟ ಎಲ್ಲನೂ ನನ್ನ ಗ್ರಹಗಳಿಂದ ಹೇಗಿದೆ, ಯಾವ ರೀತಿ ಇದೆ ಅಂತ ನಮ್ಮ ಗುರುಜಿಯವರು ಹೇಳ್ಕೊಟ್ಟಾಗ ನನಗೆ ಆ ಗ್ರಹಗಳಿಂದ ಒಂದು ರೀತಿನಲ್ಲಿ ತುಂಬ ಚೆನ್ನಾಗಿ ನನ್ನ ಜೀವನ ನಡೀತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹೇಳ್ತಾ, ಅವ್ರಿಗೆ ಎಷ್ಟೇ ನಮಸ್ಕಾರ ಮಾಡಿದ್ರು, ಕೋಟಿ ಕೋಟಿ ನಮಸ್ಕಾರ ಮಾಡಿದ್ರು ಸಾಲಲ್ಲ. ನಕ್ಷತ್ರ ನಾಡಿ ಅನ್ನೋದು, ನಕ್ಷತ್ರ ನಾಡಿ ಹೇಗಿದೆ, ನಾಡಿ ಮಿಡಿತದಿಂದ ಡಾಕ್ಟರ್ ಹೇಗೆ ಕಂಡಿಡಿದು ಹಿಂದೆ ಜೀವನದಲ್ಲಿ ಹೇಳ್ತಾ ಇದ್ರು, ಅದೇ ರೀತಿ ನಮ್ಮ ಗುರೂಜಿಯವರು ಒಂದೊಂದು ನಕ್ಷತ್ರಗಳಲ್ಲೂ ಮತ್ತೆ ಲಗ್ನದಿಂದ ಯಾವ ರೀತಿ ನೋಡ್ಬೇಕು, ಯಾವ ರೀತಿ ವಿಚಾರವನ್ನು ತಿಳಿಬೇಕು, ಮತ್ತೆ ಯಾವ ರೀತಿ ನಾವು ನೋಡ್ಕೊಂಡ್ರೆ ಹೇಗ್ ನಮ್ಮ ಜೀವನನ ನೋಡ್ಕೊಂಡು ದಾನ ಧರ್ಮ ಮಾಡ್ಕೊಂಡು ಯಾವ ರೀತಿ ಹೋಗ್ಬೇಕು ಅಂತ ಗುರೂಜಿಯವರು ತುಂಬಾ ಚೆನ್ನಾಗಿ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ. ದಯವಿಟ್ಟು ಎಲ್ಲ ನಕ್ಷತ್ರ ನಾಡಿನ ಕಲೀರಿ ಅಂತ ನಾನು ಕೇಳ್ಕೊಳ್ತೀನಿ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಗುರೂಜಿಯವರು ತಿಳಿಸಿಕೊಟ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.